ಕೇರಳದ ಕೋಜಿಕೋಡ್ನಲ್ಲಿ ಆನೆಗಳು ಅಟ್ಟಹಾಸವನ್ನ ಮೆರೆದಿರುವಂತಹ ಘಟನೆ ನಡೆದಿದ್ದು ಆನೆಗಳ ದಾಳಿಯಲ್ಲಿ ಸಿಲುಕಿ ಮೂವರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆನೆ ತುಳಿತಕ್ಕೆ 8 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಈಗಾಗಲೇ 8 ಜನರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದ್ದು ದೇವರ ಉತ್ಸವ ವೇಳೆ ಪಟಾಕಿ ಸದ್ದಿಗೆ ಆನೆಗಳು ಬೆದರಿದ್ದು ಆನೆಗಳು ಅಟ್ಟಹಾಸವನ್ನ ಮೆರೆದಿದ್ದು 8 ಜನರಿಗೆ ಗಂಭೀರವಾದಂತಹ ಗಾಯವಾಗಿದ್ರೆ 3 ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕೇರಳದಲ್ಲಿ ಆನೆಗಳು ದಾಳಿ ನಡೆಸಿದ್ದು 3 ಸಾವನ್ನಪ್ಪಿದ್ದಾರೆ, 8 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದೇವರ ಉತ್ಸವದ ಸಂದರ್ಭದಲ್ಲಿ ಪಟಾಕಿ ಸದ್ದಿಗೆ ಆನೆಗಳು ಬೆದರಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಕೇರಳದಲ್ಲಿ ಆನೆಗಳು ದಾಳಿ ನಡೆಸಿದ್ದು 3 ಸಾವನ್ನಪ್ಪಿದ್ರೆ 35 ಜನರಿಗೆ ಗಾಯವಾಗಿದೆ ಅಂತ ತಿಳಿದು ಬರ್ತಾ ಇದ್ದು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಕೇರಳದಲ್ಲಿ ಆನೆಗಳು ದಾಳಿ ನಡೆಸಿವೆ, ಸದ್ಯಕ್ಕೆ ಏನೆಲ್ಲ ಗೊತ್ತಾಗ್ತಾ ಇದೆ? ಕೇರಳದ ಕೋಜಿಕೋಡ್ ಜಿಲ್ಲೆಯ ಕುರುವಂಗಡ ಅಂತೇಳಿ, ಆ ಕುರುವಂಗಡದ ಮನಕುಲಂಗರ ಅಂತೇಳಿ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇವತ್ತು ಒಂದು ಫೆಸ್ಟಿವಲ್, ಹಬ್ಬ. ಹೀಗಾಗಿ ಆ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಒಂದು ಆನೆಗೆ ಮದವೇರಿದೆ. ಹೀಗಾಗಿ ಆ ಮದವೇರಿದಂತಹ ಆನೆ ಮತ್ತೊಂದು ಆನೆಯ ಬಳಿ ಹೋಗಿದೆ. ಆ ಸಂದರ್ಭದಲ್ಲಿ 2 ಕೂಡ ಒಂದ್ ರೀತಿ ಮನಸೋ ಇಚ್ಛೆ ಮದವೇರಿದಂತಹ ಆನೆಗಳು ವರ್ಸಿದಾವೆ. ಈ ಆನೆಗಳ ಕಾಲ್ತುಳಿತಕ್ಕೆ ಸಿಲುಕಿ 3 ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲೀಲಾ ಅಂತೇಳಿ ಒಂದು 66 ವರ್ಷದ ಮಹಿಳೆ, ಅದ್ರ ಜೊತೆಗೆ ಅಮ್ಮುಕುಟಿ ಅಮ್ಮ ಅಂತೇಳಿ ಒಂದು 70 ವರ್ಷ, ಮತ್ತೆ ರಾಜನ್ ಅನ್ನೋರು, ಈ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 8 ಜನರ ಸ್ಥಿತಿ ಇದೆಯಲ್ಲ, ಇದು ಗಂಭೀರವಾಗಿದೆ. ಇನ್ನೂ ಹಲವರು ಗಾಯಗೊಂಡಿದ್ದಾರೆ. ಇವರೆಲ್ಲರನ್ನ ಕೂಡ ಕೋಜಿಕೋಡ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿಸುವ ಕೆಲಸವನ್ನ ಮಾಡಲಾಗಿದೆ. ಆನೆಗಳು ಯಾವಾಗ ಮದವೇರಿ ಓಡೋದಕ್ಕೆ ಆರಂಭಿಸಿದ್ರು, ಜನ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಂತಹ ಜನರು ಕೂಡ ತಪ್ಪಿಸ್ಕೊಳ್ತಕ್ಕಂತಹ ಭರದಲ್ಲಿ ಅವರು ಕೂಡ ಓಡಿದ್ದಾರೆ. ಆ ಸಂದರ್ಭದಲ್ಲಿ ಹಲವರು ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ, ಸಿಲುಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಆ ಆನೆಗಳನ್ನ ಹತೋಟಿಗೆ ತಂದಂತಹ ಬಳಿಕ ಯಾರ್ಯಾರಿಗೆ ಈ ರೀತಿಯ ಗಾಯಗಳಾಗಿದೆ ಅಂತವ್ರನ್ನೆಲ್ಲ ಗುರುತು ಮಾಡಿ ಅಂತವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವ ಕೆಲಸವನ್ನ ಮಾಡ್ಲಾಗ್ತಿದೆ. ಪಟಾಕಿ ಸಿಡಿಸಿದ್ರಿಂದ ಒಂದು ಆನೆ ಮದವೇರಿದೆ. ಅದಾದ ಬಳಿಕ ಮತ್ತೊಂದು ಆನೆ ಬಳಿ ಹೋಗಿ ಗಲಾಟೆಗೆ ಇಳಿದಂತಹ ಸಂದರ್ಭದಲ್ಲಿ 2 ಆನೆಗಳು ಮದವೇರಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿಗಳು ಸಿಗ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗಾಗಿ.